ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಾಲೆಂಜ್ ಹಾಕೋರು ಪ್ರಹ್ಲಾದ್ ಜೋಶಿ ಎಲ್ಲ CBI ಎನ್ಕ್ವೈರಿ ಮಾಡ್ತೀರಾ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ. ಸೋಷಿಯಲ್ ಆಡಿಟ್ ಯೂನಿಟ್ನಲ್ಲಿ ಟೋಟಲ್ ನಂಬರ್ ಆಫ್ ಕೇಸಸ್ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ನಂಬರ್ಸ್ ಅಂಡ್ ರಿಕವರಬಲ್ ಅಮೌಂಟ್ ಅಂತಕ್ಕಂಥದ್ದು ಅದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು ಕೋಟಿ 11 ಲಕ್ಷ ಕೋಟಿ ಅಲ್ಲ, ಯಾಕೆಂದ್ರೆ ಖರ್ಚಾಗಿರೋದೇ 11 ಲಕ್ಷ ಕೋಟಿ. ಏನ್ ಹೇಳ್ತಾರೆ, 11,03,876 ಕೋಟಿ ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿರ್ತಕ್ಕಂಥದ್ದು. ಅದು 11 ಲಕ್ಷ ಕೋಟಿ ಅಂತ ಹೇಳಿ ಇವರೇನೋ ಮಿನಿಸ್ಟ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಪಾಪ ನಮ್ಮ ಡೆಪ್ಟಿ CM ಅವರು. ಇದು ಇರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಮಾತನಾಡಿದ್ದಾರೆ. ಅದು ಯಾತಕ್ಕೆ ಆ ಥರ ಕೋಟಿ ಅಂತ ಬಂತೋ ಗೊತ್ತಿಲ್ಲ ನನಗೆ. ಇದು ನಡೆದಿರ್ತಕ್ಕಂಥ ಇಲ್ಲಿ ಅವ್ರು ಏನು ಹೇಳ್ತಾರೆ, ನಾನು ಕಂಪ್ಯಾರಿಸನ್ ಕೊಡ್ತೀನಿ. ಏನು ಸ್ವಲ್ಪ ಅಪ್ಗ್ರೇಡೇಷನ್ನು ಮತ್ತಿನ್ನ ಕೆಲವು ತಪ್ಪುಗಳು ಏನೇನಾಗಿದೆ ಅದನ್ನು ಸರಿಪಡಿಸ್ಬೇಕು ಅನ್ನೋದಕ್ಕೆ ಆದಂಥ ಅನುಭವದಲ್ಲಿ ನರೇಗಾದಲ್ಲಿ ಏನಿತ್ತು, ಈಗ ಜೀರಾಮ್ಜಿನಲ್ಲಿ ಏನಿದೆ ಅಧಿನಿಯಮಗಳು ಅಂತಕ್ಕಂಥದ್ದು ನಿಮ್ಗೆ ಗಮನಕ್ಕೆ ತರ್ತೀನಿ. ಇಲ್ಲ ನಿಮ್ಗೆ ಕಾಪಿ ಕೊಡಿದ್ರೆ ಕೊಟ್ಬಿಡ್ತೀನಿ. ಯಾವ್ಯಾವ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಈ ಬದಲಾವಣೆ ಬಂದಿದೆ, ಇದರಿಂದ ಆಗೋ ಉಪಯೋಗಗಳೇನು, ಇದೆಲ್ಲ ಡೀಟೇಲ್ ಇದೆ. ನಾವು ಹಿಂದೆನೆ ನೋಡಿದ್ದೀವಿ ನರೇಗಾದಲ್ಲಿ ಬೇರೆ ರಾಜ್ಯದ ಒಂದು ಕಡೆ ಇಡೀ ಕರ್ನಾಟಕದಲ್ಲೇ ಯಾವ್ಯಾವ ರೀತಿ ಯಾವ್ಯಾವ ತಾಲೂಕುಗಳಲ್ಲಿ ಈ ನರೇಗಾ ಸ್ಕೀಮ್ನಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತ ಒಂದ್ಸಲ ನಿಮ್ಗೆ ಜ್ಞಾಪಕ ಮಾಡ್ತೀನಿ. ಕೊಪ್ಪಳದಲ್ಲಿ ಬಹುಶಃ BJP ಸರ್ಕಾರದಲ್ಲ, ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ನವ್ರ ಕೈಲೇ ಲಾಠಿ ಚಾರ್ಜ್ ಆಯಿತು. ಇಲ್ಲ ನಾಡುಗೌಡರು ಕೂತವ್ರು ಇಲ್ಲಿ ಪಕ್ಕದಲ್ಲಿ, ಅವರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಕರ್ಕೊಂಡು ಹೋಗಿತ್ತು. ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ. ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡ್ತು. ಅಪಘಾತದಲ್ಲಿ 2-3 ಜನ ತೀರ್ಕೊಂಡು ಹೋದ್ರು. ಅವ್ರಿಗೆ ಪರಿಹಾರ ಕೊಡಬೇಕಲ್ಲ. ಅವರು ನರೇಗಾ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನು ಲೆಕ್ಕ ತೋರಿಸಿದ್ರು, ಅವ್ರಿಗೆ ಜಾಬ್ ಕಾರ್ಡೇ ಇರಲಿಲ್ಲ. ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಜಾಬ್ ಕಾರ್ಡಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ. ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನು ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು. ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಇದನ್ನು ನಮ್ಮ ಡೆಪ್ಟಿ CM ಹೇಳೋದ್ರಲ್ಲ, ಎಂಥದ್ದು ಓಪನ್ ಡಿಬೇಟಿಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಏನಪ್ಪ ಅವೆರಡು ಹೇಳ್ಕೊಂಡವೆ ಕಾಂಗ್ರೆಸ್, ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ.